ನಾನು ಇವತ್ತು ಹಿತ್ಲವರೆಕಾಯಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಮಿಕ್ಸ್ ತರಕಾರಿ ಸಾಂಬಾರು, ಹಿತ್ಲವರೆಕಾಯಿ ಅಥವಾ ಚಪ್ರದ ಅವರೆಕಾಯಿ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ನಾನು ಬಾಣಲಿಗೆ ಅಥವಾ ಒಂದು ಪ್ಯಾನ್ನ ಇಟ್ಕೊಂಡು ಸಹ ಮಾಡ್ಕೋಬೋದು. ಬೇಕು ಅನ್ನೋರು ಕುಕ್ಕರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಹಿತ್ಲವರೆಕಾಯಿ ಸೋಸಿ ಇಟ್ಕೊಂಡಿದ್ದೀನಿ, ಚಪ್ರದ ಅವರೆಕಾಯಿ ಮತ್ತು ಗೆಡ್ಡೆಕೋಸು ಮತ್ತು ಕ್ಯಾರೆಟು, ಸ್ವಲ್ಪ ಅವರೆಕಾಯಿ ಮತ್ತು ಹಿತ್ಲವರೆಕಾಯಿ ಅಂದರೆ ಚಪ್ರದ ಅವರೆಕಾಯಿ, ಇವೆಲ್ಲನೂ ಸಹ ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ನೀರು ಇಟ್ಕೊಂಡಿದ್ವಿ ಅಲ್ಲ, ಅದರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಬೇಯಿಸ್ಕೊಳಕ್ಕೋಸ್ಕರ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾಗಿದೆ ನೋಡಿ, ಈ ರೀತಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡಿದ್ದ ನಂತರ ಈಗ ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೋಬೇಕು ಅದಕ್ಕೆ ಮಸಾಲೆನ ಸಾಂಬಾರಿಗೆ ನೋಡ್ಕೊಳ್ಳಿ. ತೆಂಗಿನಕಾಯಿ ಸ್ವಲ್ಪ, ಒಂದು ಟೊಮೊಟೊ ಮತ್ತು 4ರಿಂದ 5 ಚಮಚ ಮತ್ತು ಇದು, ಅಥವಾ ಇನ್ನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಾನು ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ ಮತ್ತು 4ರಿಂದ 5 ಇಲ್ಕು ಬೆಳ್ಳುಳ್ಳಿನ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನಂತರ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಇಟ್ಕೊಂಡಿದ್ದೀನಿ. ಇವಾಗ ರುಬ್ಬೋ ಅಂತಹ ಮಸಾಲೆನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದ ನಂತರ ರುಬ್ಬಿ ಇದನ್ನು ಸಹ ಸೈಡ್ನಲ್ಲಿ ಇಟ್ಕೊಳ್ಳೋಣ. ಇಟ್ಕೊಂಡಿದ್ದ ನಂತರ ಇದಕ್ಕೆ ಇನ್ನೊಂದು ಸ್ಟೀಲ್ ಪಾತ್ರೆ ಅಥವಾ ಯಾವುದಾದ್ರೂ ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ಎಣ್ಣೆ ಬಿಟ್ಟು ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನೂ ಸಹ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಆದ ನಂತರ ಅದನ್ನು ಸಹ ಸೈಡಿಗೆ ತೆಗೆದಿಟ್ಕೊಳ್ಳಿ. ನೋಡಿ, ರುಬ್ಕೊಂಡಿದ್ದ ಮಿಶ್ರಣ ಈ ರೀತಿ ಇದೆ. ಅದನ್ನು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಬೆಂದಿದ್ದು ತರಕಾರಿ ಇದೆಯಲ್ಲ, ಅದರೊಳಗಡೆ ಇವಾಗ ಮತ್ತೆ ರುಬ್ಬಿದ ಮಿಶ್ರಣನ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡಿದ್ದ ನಂತರ ಅದಕ್ಕೆ ತೊಳ್ಕೊಂಡು ಇಟ್ಕೊಂಡಿರೋಂತಹ ಮಿಕ್ಸಿ ಜಾರಲ್ಲಿರೋಂತಹ ಖಾರನ ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಕೈ ಆಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ಇರುತ್ತೆ ಈ ಸಾಂಬಾರು. ಮತ್ತು ಕೆಲವರು ತೆಳ್ಳಗಾಗುತ್ತೆ ಸಾಂಬಾರು, ಚೆನ್ನಾಗಿರಲ್ಲ, ಮುದ್ದೆಗೂ ಸಹ ಚೆನ್ನಾಗಿರಲ್ಲ, ಅನ್ನಕ್ಕೂ ಚೆನ್ನಾಗಿರಲ್ಲ ಅಂತಾರಲ್ವ. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಗಟ್ಟಿ ಸಹ ಇರುತ್ತೆ ಸಾಂಬಾರು. ನೋಡಿ, ನೀವು ಸಹ ಟ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮತ್ತು ಕೈ ಆಡ್ಕೊಳ್ಳಿ. ನಂತರ ಕೈ ಆಡ್ಕೊಂಡಿದ್ದ ನಂತರ ನೋಡಿ, ಈ ರೀತಿ ನೀಟಾಗಿ ಕೈ ಆಡ್ಕೋಬೇಕು. ಹಾಗಾದರೆ ಅದು ತೆಳ್ಳಗೆ ಆಗಲ್ಲ. ಮತ್ತು ಜಾಸ್ತಿ ನೀರನ್ನು ಸಹ ಆ್ಯಡ್ ಮಾಡ್ಕೋಬಾರ್ದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾತ್ರ ನೀರನ್ನ ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೋಬಾರ್ದು. ನೋಡಿ, ಈ ರೀತಿ ಕುದಿ ಬರುವವರೆಗೂ ನೀಟಾಗಿ ಕುದಿಸ್ಕೋಬೇಕು. ನಂತರ ಕೈ ಆಡ್ಕೊಳ್ಳಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು ಅಂತ ಹೇಳ್ಬಿಟ್ಟು. ನೀವು ಸಹ ಟ್ರೈ ಮಾಡಿ. ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಹೊತ್ತಾದರೂ ಮಾಡ್ಕೋಬೋದು, ಡೇ ಹೊತ್ತಾದರೂ ಮಾಡ್ಕೋಬೋದು. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಕೈ ಆಡ್ಕೊಂಡಿದ್ದ ನಂತರ ಅದಕ್ಕೆ ನೋಡಿ ಇಷ್ಟಾಗಿದೆ. ಇಷ್ಟಾದ ನಂತರ ಅದಕ್ಕೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಕುದಿಬೇಕು ಇದು ಸಾಂಬಾರು. ಹಾಗಾದರೆ ನೀಟಾಗಿ ಗಟ್ಟಿಯಾಗುತ್ತೆ. ನೀವು ಕುಕ್ಕರಲ್ಲಿ ಸಹ ಅದನ್ನು ಹಾಕ್ಕೋಬೋದು. ಹಾಕ್ಕೊಂಡಿದ್ದ ನಂತರ ನೋಡಿ, ನಾನು ಪಾತ್ರೆಯಲ್ಲೇ ಮಾಡೋದು ಈಗ, ಹಂಗಾಗಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀರಾಗುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಸಹ ಮಾಡ್ಕೋಬೋದು. ಆದರೆ ತುಂಬ ನೀರು ಹಾಕ್ಬಾರ್ದು. ಇದರಲ್ಲಿ ಅಂದರೆ ತುಂಬ ಟೇಸ್ಟಿಯಾಗುತ್ತೆ ಓಪನ್ನಾಗಿ ಮಾಡೋದ್ರಿಂದ ಸಾಂಬಾರು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅಂತ ಹೇಳ್ಬಿಟ್ಟು, ಹೇಗಾಗುತ್ತೆ, ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ. ನೋಡಿ, ಈ ರೀತಿ ನೀಟಾಗಿ ಕುದಿಸ್ಕೊಂಡಿದ್ದ ನಂತರ ಬೇಕು ಅಂದರೆ ನಿಮಗೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ. ಏಕೆಂದರೆ ಮಸಾಲೆ ಹಾಕ್ಕೊಂಡಿರ್ತೀರಲ್ವ, ಹಾಗಾಗಿ ನೀವು ಆ್ಯಡ್ನ ಮಾಡ್ಕೋಬೋದು ಉಪ್ಪನ್ನ. ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಮಗೆ ಸಪೋರ್ಟ್ ಮಾಡಿ.